ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬರೋ ವರ್ಷ ಇದೇ ಸಮಯದಲ್ಲಿ ನೀನ್ ಕೂಡ ನನ್ನ ಚಿಕ್ಕ ಸೊಸೆಗೆ ಹೀಗೇನೆ ಬಳೆಗಳನ್ನು ಹಾಕ್ತೀಯ. ನೋವು ಪಡ್ತೀಯಾ ಅಂತ ಕೇಳೋದಿಲ್ಲ. ಯಾಕೆ ಅಂದ್ರೆ ನೀನ್ ಕಣ್ಣೀರು ಒರೆಸ್ಕೊಂಡ್ರು ಆ ಕಣ್ಣಲ್ಲಿ ದುಃಖ ಕಾಣಿಸ್ತಿದೆ. ನೋವು ಪಡಬೇಡ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ನೀನ್ ಮನೆ ಕಾಲಿಟ್ಟ ನಂತರದಲ್ಲಿ ನಡೀತಿರೋದೆಲ್ಲ ನಿನಗೆಷ್ಟು ಕಷ್ಟ ಕೊಡ್ತಿದ್ಯೋ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಒಂದ್ ಹೆಣ್ಣಿನ ಕತ್ತಿಗೆ 3 ಗಂಟೆ ಬಿದ್ದ ಮೇಲೆ ಮದುವೆ ಅಗ್ನಿಗಿಂತ ಪವಿತ್ರ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ಎಷ್ಟು ಸಂತೋಷ ಪಡ್ತಿದ್ದೀನೋ, ನಮ್ಮ ಮದುವೆಗೆ ಅಗ್ನಿ ಪರೀಕ್ಷೆಗಳು ಜಾಸ್ತಿ ಆಗ್ತಿದ್ರೆ ಅದಕ್ಕೂ ಮೀರಿ ನೋವು ಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ತುಂಬಾ ಗ್ರ್ಯಾಂಡ್ ಆಗಿ ನಡೀತಿದೆ. ಈ ಸಲ ನೀನು ಬರ್ಲೇಬೇಕು. ಬೋರ್ ಆಗೋ ಸಿಟಿ ಲೈಫಿಂದ ಚಿಕ್ಕ ರಿಲೀಫ್ ಸಿಗುತ್ತೆ. ಒಂದ್ ನಿಮಿಷ ಇರು, ಲೊಕೇಶನ್ ತೋರಿಸ್ತೀನಿ ನೋಡು. ಎಲ್ಲರ ಮುಂದೆ ಮಾಂಗಲ್ಯನ ಬಚ್ಚಿಟ್ಕೋತಾ ಇದ್ದೀನಿ. ಅದು ಭಯ. ಅಮ್ನೋರ್ ಮುಂದೆ ಕೂಡ ಬಚ್ಚಿಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇದು ವೇದನೆ. ಇದಕ್ಕೆ ಮುಕ್ತಾಯ ಯಾವಾಗ? ನಮ್ಮ ಮದ್ವೆ ಬಗ್ಗೆ ಲೋಕಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ದೇವ್ರಿಗೆ ಗೊತ್ತಿಲ್ದೇನೆ ಇರೋದಿಲ್ಲ ಅಲ್ವಾ? ನಿನ್ ನೋವನ್ನ ಪೂರ್ತಿಯಾಗಿ ಕಡಿಮೆ ಮಾಡೋದಕ್ಕೆ ನನಗೆ ಕೆಲವು ದಿನ ಸಮಯ ಬೇಕಾಗತ್ತೆ. ಕೆಲವು ನಿಮಿಷಕ್ಕಾದ್ರೂ ನಿನ್ನನ್ನು ಸಂತೋಷ ಪಡಿಸೋದಕ್ಕೆ ನಿನಗೋಸ್ಕರ ಏನ್ ತಂದಿದ್ದೀನಿ ನೋಡು. ಹೇಗ್ ತಗೊಂಡ್ ಬಂದ್ರಿ? ಒಂದ್ ಚಿಕ್ಕ ಟಾಸ್ಕ್ ಮಾಡಿದೆ. ಬಳೆ ಹಾಕು ಅಂತೀಯ? ಅತ್ತೆಯವ್ರು ನೋಡ್ಬಿಟ್ರೆ? ನೋಡಿದ್ರು ಗುರ್ತು ಹಿಡಿಯಲ್ಲ. ಅಷ್ಟು ನಂಬಿಕೆಯಿಂದ ಹೇಗೆ ಹೇಳ್ತೀರಾ? ಆಲ್ರೆಡಿ ನಿನ್ ಕೈಯಲ್ಲಿರೋ ಬಳೆ ಬಣ್ಣಗಳಲ್ಲಿ ಇದು ಸೇರ್ಕೊಂಡ್ಬಿಡತ್ತೆ. ಇದನ್ನೇ ಅಮ್ಮನವ್ರ ಅನುಗ್ರಹ ಅನ್ನೋದು. ಎಲ್ರು ಅಲ್ಲಿದ್ರೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಡಿ. ಓಕೆ ಪ್ರಿಯಾ, ನಾನು ಆಮೇಲೆ ಮಾಡ್ತೀನಿ. ಬಾಯ್. ಈ ಹಬ್ಬ ಅಂದ್ರೆ ಏನೋ ಚಿಕ್ಕ ಫಂಕ್ಷನ್ ಅನ್ಕೊಂಡೆ. ಜನ ಜಾತ್ರೆ ಹಾಕಿ ತುಂಬಾನೇ ಇದ್ದಾರೆ. ಈ ಹಳ್ಳಿಯವರನ್ನ ಮಾಯ ಮಾಡಿ
ದುಡ್ಡನ್ನ ಚೆನ್ನಾಗಿ ಕಿತ್ಕೊಂಡು ಆ ದುಡ್ಡಲ್ಲಿ ಎತ್ತುಗಳನ್ನ ತಗೊಳ್ಳೋ ವ್ಯಾಪಾರ ಮಾಡ್ಬೇಕು. ಅಬ್ಬಬ್ಬಬ್ಬಬ್ಬಾ, ಏನ್ ಬುದ್ಧಿವಂತಿಕೆನೋ ನರಸಿಂಹ. ಶಬಾಷ್ ಶಬಾಷ್ ಶಬಾಷ್. ಬರ್ತಾ ಇದ್ದೀನಿ. ಈ ಫೋಟೋನ್ ಎಲ್ಲೋ ನೋಡಿರೋ ಹಾಗಿದೆಯಲ್ಲ. ಏನ್ರಿ, ಏನೋ ಸ್ವಲ್ಪ ಸಹಾಯ ಮಾಡ್ರಿ. ಇಲ್ಲಿ ತಗೋ, ಈ 10,000 ಇಟ್ಕೋ. ದೊಡ್ಡ ಪಾರ್ಟಿ ಇರ್ಬೇಕಾದ್ರೆ ಚಿಲ್ರೆ ಕಾಸನ್ ಕೇಳೋ ಅಗತ್ಯ ಇಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನನ್ನನ್ನು ಗುರ್ತು ಹಿಡಿದ್ರಾ? ನನ್ನ ಮಗಳಿಗೆ ಹಾರ್ಟಲ್ಲಿ ಹೋಲಿದೆ, ಸಹಾಯ ಮಾಡಿ ಅಂದಿದ್ದಕ್ಕೆ 10,000 ಸಹಾಯ ಮಾಡಿದ್ರಿ. ಹಾ, ನೆನ್ಪಾಯ್ತು. ಮಗುಗೆ ಆಪರೇಷನ್ ಮಾಡಿಸಿದ್ಯಪ್ಪ? ಎಲ್ಲಮ್ಮ, ಇನ್ನೂ ದುಡ್ಡು ಬೇಕು. ನಿಮ್ಮಂತವ್ರು ಸಹಾಯ ಮಾಡಿದ್ರೂ ಅಮೌಂಟು ಸಾಕಾಗ್ತಿಲ್ಲ. ಎಲ್ರನ್ನೂ ಕೇಳೋಕ್ ಬದಲು ಮಕ್ಕಳಿಗೆ ಉಚಿತವಾಗಿ ಹಾರ್ಟ್ ಆಪರೇಷನ್ ಮಾಡೋ ಹಾಸ್ಪಿಟಲ್ಗಳು, ಟ್ರಸ್ಟ್ಗಳು ಇದೆಯಲ್ಲ, ಅಲ್ಲಿ ಪ್ರಯತ್ನ ಮಾಡ್ಬೋದಲ್ಲ. ಆದ್ರೂ ಮನುಷ್ಯ ಗಟ್ಟಿಯಾಗೇ ಇದೆಯಾ, ಹೀಗೆ ಬೇಡ್ಕೊಳ್ದೇನೆ ಏನಾದ್ರೂ ಕೆಲಸ ಮಾಡ್ಬೋದಲ್ವಾ? ನೀವ್ ಅನ್ಬೇಕು, ನಾನು ಕೇಳಬೇಕು, ತಪ್ಪಲ್ಲ ರೀ. ಅವಳು ನನ್ನ ಪೂರ್ತಿಯಾಗಿ ಮುಳುಗಿಸಿದಕ್ಕೆ ನಾನು ಬೀದಿಗೆ ಬಂದಿದ್ದೀನಿ. ಇಲ್ಲಾಂತಿದ್ರೆ ನನ್ನ ಬದುಕು ಅದ್ಭುತವಾಗಿರ್ತಿತ್ತು. ಅಷ್ಟಕ್ಕೂ ಯಾರು ಮಾಡಿದ್ರು, ಏನ್ ಮಾಡಿದ್ರು? ಯಾರೋ ಆದ್ರೆ ಪರವಾಗಿಲ್ಲ ರೀ. ಸ್ವಂತ ನನ್ನ ನಾದಿನಿ, ನನ್ನ ಹೆಂಡತಿ ತಂಗಿ, ಅವಳು ನನಗೆ ಮೋಸ ಮಾಡ್ಬಿಟ್ಲು. ನೀನೇ ಮೋಸ ಮಾಡೋರ್ ಹಾಗೆ ಕಾಣಿಸ್ತ್ಯಾ? ನಿನಗ್ ಮೋಸ ಮಾಡಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ನನ್ನ ನಾದಿನ ಚಿಕ್ಕಂದಿಂದ ಬೆಳೆಸಿ ದೊಡ್ಡವಳು ಮಾಡಿ ಓದಿಸಿ ಕೆಲಸ ಕೊಡಿಸ್ದೆ. ನನ್ನ ಕುಟುಂಬನ ನೋಡ್ಕೋತಾಳೆ ಅಂತ ನಾನು ಅಷ್ಟು ತ್ಯಾಗ ಮಾಡಿದ್ರೆ ಕೊನೆ ಕ್ಷಣದಲ್ಲಿ ನನ್ನ ಆಸೆ ಮೇಲೆ ನೀರು ಚೆಲ್ಲಿ ಮನೆಯಿಂದ ಓಡೋಗ್ಬಿಟ್ಲು. ಅವಳ ದಾರಿನ ಅವಳು ನೋಡ್ಕೊಂಡ್ಲು. ನನ್ನ ನಾದಿನಿ ನನಗೆ ಸಿಕ್ಕಿದ್ಲು ಅಂದ್ರೆ ನನ್ನ ಕಷ್ಟ ಎಲ್ಲ ತೀರು ಹೋಗುತ್ತೆ. ನನ್ನ ನಾದಿನಿ ಫೋಟೋ ತೋರಿಸ್ತೀನಿ, ನಿಮ್ಗೆಲ್ಲಾದ್ರೂ ಕಾಣಿಸಿದ್ಲೇನೋ ಹೇಳಿ. ನಾನು ಹೀಗೆ ಓಡಾಡೋ ಅಗತ್ಯ ಇರೋದಿಲ್ಲ. ಒಂದು ನಿಮಿಷ. ಇವಳೇ ರೀ ನನ್ನ ನಾದ್ನಿ. ನೋಡಿ, ಹೆಸರು ಅವನಿ. ತುಂಬಾ ಮುದ್ದಾಗಿದ್ದಾಳೆ. ಇದೇನಪ್ಪ ದೇವ್ರೆ, ಎಲ್ರೂ ಹೀಗೆ ಶಾಕ್ ಆಗೋಗಿದ್ದೀರಾ? ನೀನ್ ಹೇಳಿದ್ದೆಲ್ಲ ನಿಜಾನೇನಾ? ಆಣೆ ಮಾಡ್ತೀನ್ರಿ. ಆ ಅವ್ನಿ ನಿನ್ ನಾದ್ನಿನಾ? ಅಂದ್ರೆ ನಿಮ್ಗೆ ನನ್ನ ನಾದ್ನಿ ಗೊತ್ತಾ? ಗೊತ್ತಾ ಏನು? ನಮ್ಮನೆಲ್ಲೇ ಇದ್ದಾಳೆ. ನಿಮ್ಮನೇಲಿದ್ದಾಳ? ಹೌದು. ಮಿಲ್ಟ್ರಿಲಿರೋ ಮುರಳಿ ತಂಗಿ ಅಂತ ನನ್ನ ತಮ್ಮನ ಮುಖಾಂತರ ನಮ್ಮ ಮನೆಗೆ ಎಂಟ್ರ್ ಆದ್ಲು. ಎಲ್ಲ ಸುಳ್ಳು ಸರ್. ಅವಳಿಗಷ್ಟಕ್ಕೂ ಅಣ್ಣನೇ ಇಲ್ಲ. ಅವನಿ ನನ್ನ ನಾದ್ನಿ. ಅಮ್ಮನವ್ರ ಮೇಲೆ ಆಣೆ.
ನಿನ್ ನಾದ್ನಿ ನಮ್ ಜೊತೆಗೆ ಇಲ್ಲಿಗೆ ಬಂದಿದ್ದಾಳೆ. ಎಲ್ಲಿದ್ದಾಳೆ? ಅವನಿ 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 ಶ್ರೀಕರ್ 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 ರೀ, ಅತ್ತೆಯವ್ರು ಕರೀತಾ ಇದ್ದಾರೆ. ಅಷ್ಟು ಜೋರಾಗಿ ಕರೆದ್ರು ಅಂದ್ರೆ ಏನೋ ನಡೆದಿದೆ. ಹೋಗೋಣ ಬಾ. ಭಾವ, ಭಾವ ಅಂತ ಕರೆದ್ಲು, ಕೇಳಿಸ್ಕೊಂಡ್ರಿ ಅಲ್ವಾ? ಅವಳು ನನ್ನನ್ನು ಕರೆದ್ಲು. ಇನ್ನು ಆಧಾರ ಸಾಕ್ಷಿಗಳು ಯಾವುದೂ ಅಗತ್ಯ ಇಲ್ಲ. ನಿನಗೋಸ್ಕರ ಎಲ್ಲೆಲ್ಲೋ ಹುಡುಕ್ತಿದ್ರೆ ಇವತ್ತು ಇಲ್ಲಿ ಸಿಕ್ಕದೆ. ನನಗೆ ಅನ್ಯಾಯ ಮಾಡಿ ಹೊರಟೋದ್ರೆ ಆ ದೇವ್ರು ಸುಮ್ಮನೆ ಇರ್ತಾನಾ? ಮುರಳಿ ತಂಗಿ ಅಂತ ನಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ದೆ? ಯಾಕಷ್ಟು ಮೋಸ ಮಾಡಿ ನಮ್ಮ ಮನೆ ಒಳಗಡೆ ಕಾಲಿಟ್ಟೆ? ಅಮ್ಮ, ಅದು ಅವನೇ. ನೀನೇನು ಮಾತಾಡ್ಬೇಡ. ಪ್ರತಿ ವಿಷಯದಲ್ಲೂ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ ಶ್ರೀಕರ್. ಸುಳ್ಳು ಹೇಳೋರು ಅಂದ್ರೆ ಅಮ್ಮನ್ಗೆ ಇಡ್ಸೋಲ್ಲ ಅಂತ ಗೊತ್ತಿಲ್ಲ? ನೀನ್ ಹೇಗೋ ಸುಳ್ಳು ಹೇಳ್ದೆ? ಒಟ್ನಲ್ಲಿ ಇವನ್ ಬಂದಿದ್ದಕ್ಕೆ ಅವನಿ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತಲ್ವಾ ಅತ್ತೆ? ಅಯ್ಯೋಯ್ಯೋಯ್ಯೋಯ್ಯೋ, ಎಷ್ಟು ಅಮಾಯಕಿ ಹಾಗೆ ಕಾಣಿಸಿದ್ಲು. ನಾನು ಅವತ್ತೇ ಹೇಳ್ದೆ ಇಂಥವ್ರನ್ನ ನಂಬಾರ್ದು ಅಂತ. ಇವಾಗೇನ್ ತೀರ್ಪು ಕೊಡ್ತೀಯಮ್ಮ? ನಂಬಿಕೆ ಕಳ್ಕೊಂಡಿರೋರು ನನ್ನ ಕಣ್ಣು ಮುಂದೆ ಕಾಣಿಸ್ಬಾರ್ದು. ಕೆಲವು ಪರಿಸ್ಥಿತಿಗಳಿಂದ ನಾನು ಹಾಗೆ ಮಾಡ್ಬೇಕಾಗಿ ಬಂತು. ಅದಕ್ಕೆ ಕಾರಣ ನನ್ನ ಭಾವನೆ. ನಡೆದಿದ್ದು ಹೇಳಿದ್ಮೇಲೆ ನೀವು ಯಾವ ಶಿಕ್ಷೆನ ಕೊಟ್ರು ನಾನು ಸಹಿಸ್ಕೋತೀನಿ. ಇನ್ನೇನು ಮಾತಾಡ್ಬೇಡ ಮಾತಾಡ್ಬೇಡ ಮಾತಾಡ್ಬೇಡ. ನೀನೇನ್ ಹೇಳಿದ್ರು ನಾನು ನಂಬಲ್ಲ. ನಿನ್ನ ನಾದಿನಿನ ಕರ್ಕೊಂಡು ಹೋಗು. ಸ್ವಲ್ಪ ದುಡ್ಡು ಸಹಾಯ ಸಿಗುತ್ತೆ ಅಂತ ಇಲ್ಲಿಗೆ ಬಂದೆ. ಒಂದೇ ಸರಿ ನನ್ನ ಬಂಗಾರದ ಬೆಟ್ಟನೇ ಸಿಕ್ತು. ನಿನಗೋಸ್ಕರ ಸುರೇಂದ್ರ ವೇಟಿಂಗ್. ಬಾ. ಅಮ್ಮ, ಬಿಡು ಬಾವ. ಬಾರೆ. ಅಮ್ಮ ಬಿಡಮ್ಮ. ಹೋಗೋದಕ್ಕೆ ನಾನ್ ಬಿಡಲ್ಲ. ಅವನಿಗೆ ಕಷ್ಟದಲ್ಲಿದ್ದಾಳಮ್ಮ. ಹೋಗೋದಕ್ಕೆ ನನ್ ಪರ್ಮಿಷನ್ ಇಲ್ಲ ಶ್ರೀಕರ್. ಶ್ರೀಕರ್ ಅವರೇ, ನನ್ನ ಕಾಪಾಡಿ. ನನ್ ಬಾವ ನನ್ನ ಆ ಸುರೇಂದ್ರಂಗ್ ಮಾರ್ಬಿಡ್ತಾನೆ. ಚುಪ್. ಅದ್ರ ಬದಲು ನಾನು ಸಾಯೋದ್ ಮೇಲ್ನೂರಿ. ಅವನಿ, ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಬಿಡಮ್ಮ. ಅಮ್ಮ, ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಸರಿಗಿರಲ್ಲ ಶ್ರೀ. ನಿನ್ನನ್ನು ಯಾರು ಕಾಪಾಡೋದಿಲ್ವೇ? ಬಾ. ಶ್ರೀಕರ್ ನೀನ್ ಅವರೇ, ಹೋಗೋದಕ್ಕೆ ನನ್ ಪರ್ಮಿಷನ್ ಇಲ್ಲ ಶ್ರೀಕರ್. ಪ್ಲೀಸ್ ಅಮ್ಮ, ಅವನಿಗೆ ಹಾಗೆ ಬಿಡಬಾರ್ದಮ್ಮ. ಶ್ರೀಕರ್ ಅವರೇ, ಬಿಡು ಬಾವ. ಅಮ್ಮ ಅಮ್ಮ ಬಿಡಮ್ಮ. ಬಿಡಮ್ಮ ಶ್ರೀ, ಬಿಡಮ್ಮ. ನಿಮ್ ಮಾತನ್ನು ಲೆಕ್ಕಿಸದೇ ಇರೋಷ್ಟು ಹೇಗ್ ವಶ ಮಾಡ್ಕೊಂಡಿದ್ದಾಳ್ ನೋಡಿ. ಏಯ್ ಶ್ರೀಕರ್, ಅವನಿನ್ ಬಿಟ್ಬಿಡು. ನನ್ನಾದನಿ ನನ್ನಿಷ್ಟ. ಕೇಳೋದಕ್ ನೀನ್ ಯಾರೋ? ಬಾವ ಬಿಡು ಬಾವ. ಅವನು ಇಲ್ದೇನೆ ನಾನು ಬದುಕೋದಿಲ್ಲ. ನನ್ನ ಆಜ್ಞೆ ಜೊತೆ ನಿನಗೇನೋ ಸಂಬಂಧ? ಏಯ್, ಮರ್ಯಾದೆಯಿಂದ ಬಿಟ್ಟು ಹೋಗೋ. ಏಯ್, ನೀನೇ ಹೋಗೋ. ಹೇಳಿದ್ರೆ ಅರ್ಥ ಆಗಲ್ವಾ? ಶ್ರೀಕರ್, ಸಾಯಿಸ್ಬಿಡ್ತೀನಿ. ಶ್ರೀಕರ್, ಶ್ರೀಕರ್, ಶ್ರೀಕರ್. ಅಯ್ಯೋ,
ಅವನಿ ಅವನಿ ಏನಾಯ್ತು? ನನ್ ಭಾವ ಈ ಊರಿಗೆ ಬಂದಿರೋ ಹಾಗೆ ಅತ್ತೆಯವ್ರ ಹತ್ರ ಹೋಗಿ ನನ್ ಬಗ್ಗೆ ಹೇಳಿದ ಹಾಗೆ ನನ್ನ ಹೇಳ್ಕೊಂಡು ಹೋಗ್ತಿರೋ ಹಾಗೆ ನೀವ್ ಅಡ್ಡ ಬಂದದಕ್ಕೆ ನಿಮ್ಮನ್ನ ನೇಗಿಲ್ ಮೇಲೆ ತಳ್ಳಿದಕ್ಕೆ ನೀವು ನೇಗ್ಲು ನನ್ನ ಹೊಟ್ಟೆಗೆ ಚುಚ್ಕೊಂಡು ನಾನ್ ಸತ್ತೋದಾಗ ಊಹಿಸ್ಕೊಂಡ್ಯಾ? ಊಹೆನೇ ಅಷ್ಟು ಭಯಂಕರವಾಗಿದೆ. ಹಾಗೇನಾದ್ರೂ ಆಯ್ತು ಅಂದ್ರೆ ನನ್ ಪ್ರಾಣನೇ ಹೋಗುತ್ತೆ ರೀ. ಅವನಿ ಭಯ ಪಡ್ಬೇಡ. ಆದ್ರೂ ನಿನ್ ಬಾಬಾ ಇಲ್ಲಿಗೆ ಯಾಕೆ ಬರ್ತಾನೆ? ಅನಾವಶ್ಯಕವಾಗಿ ಏನೇನೋ ಊಹಿಸ್ಕೋಬೇಡ. ಹೋಗೋಣ ಬಾ. ಏನಾಯ್ತು? ಇದು ಊಹೆ ಅಷ್ಟೇ ಅಲ್ಲ ರೀ, ನಿಜ. ನನ್ನ ಊಹೆ ನಿಜ ಮಾಡೋದಕ್ಕೆ ಆ ಪಾಪಿ ಬಂದಿದ್ದಾನೆ. ಅತ್ತೆ ಅವ್ರ ಕಡೆಗೆ ಹೋಗ್ತಿದ್ದಾನೆ. ಭಾವನಿಂದ ಎಲ್ಲ ನಿಜಗಳು ಗೊತ್ತಾಗ್ಬಿಡತ್ತೆ. ನಿನ್ ಬಾಬಾನ ನಾನು ಕಳಿಸ್ಬರ್ತೀನಿ, ನೀನೇನು ಹೆದರ್ಕೋಬೇಡ. ಈ ಜನರು ನೋಡ್ತಿದ್ರೆ ತುಂಬಾ ಅಮಾಯಕರಾಗಿ ಕಾಣ್ತಿದ್ದಾರೆ. ಇವ್ರ ಹತ್ರದಿಂದ ಆದಷ್ಟು ದೋಚ್ಕೋಬೇಕು. ಯಾರ್ ಬಾಸ್ ನೀನು? ಫ್ಲ್ಯಾಶ್ ಬ್ಯಾಕಲ್ಲಿ ನಿನಗೇನಾದ್ರೂ ದುಡ್ಡು ಬಾಕಿ ಉಳಿಸ್ಕೊಂಡಿದ್ದೀನಾ? ಹೇಳ್ದೇನೆ ಹಾಗ್ಯಾಕೆ ನೋಡ್ತಿದ್ಯಾ ಬಾಸು? ಯಾವ ಊರು? ಎಲ್ಲ ಊರು ನಮ್ದೇ. ಜಾಸ್ತಿ ಬುದ್ಧಿವಂತಿಕೆ ತೋರಿಸ್ಬೇಡ. ಯಾವ ಊರು ಅಂತ ಹೇಳು. ಯಾಕೆ ಹೇಳಿಲ್ಲ ಅಂದ್ರೆ ಈ ಫಂಕ್ಷನ್ಗೆ ಹೋಗಕ್ ಬಿಡಲ್ವಾ? ಬರಕ್ ಬಿಡಲ್ಲ. ಓ, ಅಂಥದ್ದೊಂದಿದ್ಯಾ? ಹಾಗಿದ್ರೆ ಹೇಳ್ಬಿಡ್ತೀನಿ, ಬೆಂಗಳೂರು. ಯಾಕೆ ಬಂದೆ? ದನಗಳ ವ್ಯಾಪಾರ ಮಾಡೋಣ ಅಂತ ಬಂದೆ ಬಾಸು. ಅದೇ ತಗೊಳ್ಳೋದು ಮಾರೋದು. ಮಾರೋರು ಯಾರೂ ಇಲ್ಲ ಇಲ್ಲಿ, ಎಲ್ಲರೂ ರೈತರೇ. ಅವ್ರಿಗೆ ಅಗತ್ಯ ಇರತ್ತೆ ಅಂತ ನೀನ್ ಹೇಳಿದ್ರೆ ಹೇಗೆ? ನಾನೇ ತಿಳ್ಕೊತೀನಲ್ವಾ? ಪರಿಚಯ ಇಲ್ದಿರೋ ಮುಖ ನೋಡಿದ್ರೆ ಮಕ್ಳನ್ನ ಎತ್ಕೊಂಡು ಹೋಗೋನು ಅನ್ಕೋತಾರೆ. ದೇಹ ಶುದ್ಧಿ ಮಾಡಿ ಪೊಲೀಸರಿಗೆ ಒಪ್ಪಿಸ್ತಾರೆ. ನನ್ನ ಮುಖ ಹಾಗಿಲ್ವಲ್ಲ, ನಾನು ಯಾಕೆ ಭಯ ಪಡಬೇಕು? ಇಲ್ಲ ಅಂತ ನೀನ್ ಅನ್ಕೊಂಡ್ರೆ ಆಗಲ್ಲ. ಮಕ್ಕಳನ್ನೆಲ್ಲ ದನಗಳನ್ನೂ ಕೂಡ ಎತ್ಕೊಂಡು ಹೋಗೋಂತರ ಕಾಣಿಸ್ತಿದ್ಯಾ? ಓಹೋ, ನನ್ನ ಫೇಸ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆಯಾ? ನೋಡು, ಇಲ್ಲಿ ನಮ್ಮವರು ಪವಿತ್ರವಾದ ಕಾರ್ಯಕ್ರಮ ನಡೆಸ್ತಿದ್ದಾರೆ. ನಿನ್ನಂಥವ್ರು ಇಂತಹ ಜಾಗಕ್ಕೆ ಬರಬಾರ್ದು. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಹೊರಟೋಗು. ತುಂಬಾ ಮರ್ಯಾದೆಯಿಂದ ಹೇಳಿದೆ ಬಾಸು. ಅದೇನು ಅಂದ್ರೆ ನನ್ನ ಕುಟುಂಬ ಕಷ್ಟದಲ್ಲಿದೆ. ನನ್ನ ಮಗಳು ಓದು ನಿಂತು ಹೋಗಿದೆ. ಯಾರಾದರೂ ಸಹಾಯ ಮಾಡ್ತಾರೇನೋ ಅಂತ ದಾನ ಕೇಳೋಣ ಅಂತ ಬಂದೆ. ಇಂಥ ಮಾತನ್ನೇನಾದ್ರೂ ಹೇಳಿದ್ರೆ ತಕ್ಷಣ ಮರಕ್ಕೆ ಕಟ್ಟಾಕ್ತಾರೆ. ಹೌದಾ? ವಾಪಸ್ಸು ಹೋಗೋದಕ್ಕೆ ದುಡ್ಡಿಲ್ಲ ಬಾಸು. ಇದನ್ ತಗೋ. 4,000. ಇದು ನನ್ನ ಮಗಳ ಸ್ಕೂಲ್ ಫೀಸಿಗೆ ಸರಿ ಹೋಗುತ್ತೆ. ಮನೆ ಖರ್ಚಿಗೆ ಇನ್ನೊಂದು 4,000 ಕೊಟ್ರೆ ಥ್ಯಾಂಕ್ಸ್ ಬಾಸು. ನಿನ್ನಂಥವ್ರು ಇರೋದಕ್ಕೆ ಧರ್ಮ ಇನ್ನೂ ಒಂದೇ ಪಾದದ ಮೇಲೆ ನಿಂತಿದೆ. ನೀನು ಹೇಳ್ದಾಗೆ ನಾನು ಹೊರಟೋಗ್ತೀನಿ ಬಾಸು. ಹೊರಡು. ಸಹಾಯ ಮಾಡಿದವ್ರನ್ನ ನಾನು ಮರ್ತೋಗಲ್ಲ ಬಾಸು. ಯಾವತ್ತೋ ಒಂದಿನ ಖಂಡಿತ ಬಂದು ಭೇಟಿ ಮಾಡ್ತೀನಿ. ಬಾಯ್. ₹400 ಖರ್ಚು ಮಾಡ್ಕೊಂಡು ಬಂದಿದ್ದಕ್ಕೆ 8,000 ವರ್ಕೌಟ್ ಆಯ್ತು. ಎಲ್ಲ ಅಮ್ಮೋರ್ದೆ.